ಇವನ್ನೆಲ್ಲ ಮಡಚಿಕ್ಬೇಕು ಇವಾಗ. ನೋಡಿ ಇವನು ಮನ್ಗಿರೋದು ನೋಡಿ ಹೆಂಗೆ ಮನ್ಗವನೆ ನೋಡಿ ಒತ್ತು. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಮ್ಯೋದಯ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾನು ಸಿಂಪಲ್ಲಾಗಿ ರೊಟೀನ್ನ ನಿಮಗೆ ತೋರಿಸ್ತಾ ಇರೋದು. ಮನೆ ಕೆಲಸ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ನೀವು ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಅದು ಎಂಜಾಯ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ದಿನನ ನಾನು ಹೇಗೆ ಸ್ಟಾರ್ಟ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಇವತ್ತಿನ ಟಿಫನ್ ನಾನು ಬೆಳಗ್ಗೆನೇ ಎದ್ದು ನಾನು ಟಿಫನ್ಗೆ ಮಾಡೋಣ ಅಂತ ಬಂದೆ. ಅರ್ಜೆಂಟಾಗಿ ಟಿಫನ್ ಮಾಡೋಣ ಅಂತ ಬಂದು ಕೈ ಕುಯ್ಕೊಂಬಿಟ್ಟೆ. ಈರುಳ್ಳಿ ಕಟ್ ಮಾಡುವಾಗ ಅದು ಲೇಟ್ ಆಗಿಬಿಟ್ಟಿತ್ತು. ನನ್ನ ಮಗನಿಗೆ ಸ್ಕೂಲಿಗೆ ಬೇರೆ ಲೇಟಾಗಿತ್ತು, ಲೇಟಾಗಿದ್ದೆ. ಅದಕ್ಕೆ ನೀವು ನೋಡ್ತಿರ್ಬೋದು, ನಾನು ಈರುಳ್ಳಿ ಕಟ್ ಮಾಡೋಕ್ಕೂ ಆಗಲಿಲ್ಲ ಲಾಸ್ಟ್ಗೆ. ತಿರ್ಗಾ ನನಗೆ ಒಂದ್ಸರಿ ಟ್ರೈ ಮಾಡಿ ನೋಡಿದೆ, ಆದರೆ ಆಗಲಿಲ್ಲ. ತಿರ್ಗಾ ಹೋಗಿ ಅರಿಶಿನ ಹಚ್ಕೊಂಬಂದೆ. ನೋಡ್ತಾ ಇರ್ಬೋದು ನೋಡಿ, ನಾನು ಕುಯ್ಕೊಂಡಿಲ್ಲ ಅಂತ ನೋವಾಗ್ತಿತ್ತು. ಕುಯ್ಕೊಂಡಿಲ್ಲ ಅಂದ್ಕೊಂಡೆ, ನೋಡಿದ್ರೆ ಕೈಯಾಗ ಬ್ಲಡ್ ಬರ್ತಿತ್ತು. ತಿರ್ಗಾ ಹೋಗಿ ಒಂದು ಸ್ವಲ್ಪ ಅರಿಶಿನ ಹಚ್ಕೊಂಡು ಬಂದೆ. ಟ್ರೈ ಮಾಡಿದೆ ಈರುಳ್ಳಿ ಕಟ್ ಮಾಡೋಣ ಅಂತ, ಎಲ್ಲ ಕ್ಲೀನ್ ಮಾಡ್ಕೊಂಡೆ, ಆದರೂ ಆಗಲಿಲ್ಲ. ಅಂದರೆ ಎದ್ದು ಅರ್ಜೆಂಟಾಗಿ ಮಾಡೋಕ್ಕೋದ್ರೆ ಇದೇ ಥರನೇ ಆಗೋದು ನನಗೆ. ಯಾವಾಗಲೂ ಈ ಥರ ಆಗ್ತಾನೆ ಇರುತ್ತೆ. ಅಲಾರಾಮ್ ಇಟ್ಕೊಂಡು ಎದ್ರೂ ಆಗೋದೇ ಇಲ್ಲ. ಮಗನ ಸ್ಕೂಲಿಗೆ ಬೇರೆ ಲೇಟ್ ಆಗಿಬಿಟ್ಟಿತ್ತು. ಹಂಗೆ ಒಗ್ಗರಣೆಯನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ಲ ಹಚ್ಚಾಕಿ ಅದಕ್ಕೆ ಒಗ್ಗರಣೆ ಮಾಡಿ ತಿಂಡಿ ಮಾಡಿದೆ ಅರ್ಜೆಂಟಾಗಿ. ತಿಂಡಿ ಮಾಡಿ ತಿರ್ಗಾ ನಾನು ನೆಕ್ಸ್ಟ್ ಡೇದು ನಾನು ವೀಡಿಯೋ ತೋರಿಸ್ತೀನಿ. ತಿಂಡಿ ಮಾಡೋದು ನಾನು ಒಂದಿನ ವೀಡಿಯೋ ಮಾಡಿ, ತಿರ್ಗಾ ಮಾರ್ನಿಂಗ್ ಒಂದು ವೀಡಿಯೋ ಮಾಡಿದ್ದೆ. ಅದನ್ನು ಫುಲ್ ನಾನು ಎರಡೂ ಒಂದೇ ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಅದು ಬೆಳಿಗ್ಗೆ ನಾನು ಮನೆ ಕ್ಲೀನ್ ಮಾಡಬೇಕಾಗಿತ್ತು, ಅದಕ್ಕೆ ನಾನು ತಿಂಡಿ ಮಾಡೋದು ತೋರ್ಸೋಕ್ಕಾಗಲಿಲ್ಲ. ಸಿಂಪಲ್ಲಾಗಿ ಒಗ್ಗರಣೆಯನ್ನು ಮಾಡಿದ್ನಲ್ಲ, ಈರುಳ್ಳಿ, ಟೊಮೊಟೊ, ಕಾಯಿ, ಹಸಿಮೆಣ್ಸಿನ್ಕಾಯಿ ಮತ್ತು ಬಟಾಣಿ ಹಾಕಿದ್ದೆ, ಚೆನ್ನಾಗಿತ್ತು. ನಿಮಗೂ ಇಷ್ಟ ಆಗಿದೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಎಲ್ಲರಿಗೂ ಗೊತ್ತೇ ಇರುತ್ತೆ ಈ ತಿಂಡಿ. ಬೀರಾಗಿರೋ ಬಟ್ಟೆ ಎಲ್ಲ ಮಡಚಬೇಕು ಅಂತ ಬಂದೆ. ಬೀರೊಳಗೆ ಬಟ್ಟೆ ಎಲ್ಲ ಚೆಲ್ಲಾಪಿಲ್ಲಿ ಆಗಿಬಿಟ್ಟಿತ್ತು. ಎಲ್ಲ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೆ, ಕ್ಲೀನ್ ಮಾಡ್ತಾಯಿದ್ದೆ. ನೋಡಿ ಯಾವ ಥರ ಆಗಿದೆ, ಎಲ್ಲ ಗಲೀಜಾಗ್ಬಿಟ್ಟಿತ್ತು. ಎಲ್ಲ ನೀಟಾಗಿ ಜೋಡಿಸ್ಬೇಕಾಗಿತ್ತು. ಅದಕ್ಕೆ ಒಂದು ಕಡೆ ಬ್ಲೌಸು, ಒಂದು ಕಡೆ ಸ್ಯಾರಿ ಎಲ್ಲ ಎತ್ತಿಟ್ಟು ನೀಟ್ ಮಾಡಿದೆ. ನನಗಿನ್ನೂ ಒಂದು ಸ್ವಲ್ಪ ಐಡಿಯಾ ಬರಲಿಲ್ಲ. ನಿಮಗೇನಾದರೂ ಐಡಿಯಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಯಾವ ಥರ ರೆಡಿ ಮಾಡಬೇಕು ಅನ್ನೋದನ್ನ. ಇನ್ನೇನು ಸೀರೆ ಎಲ್ಲ ಮಡಚಿಕ್ಕಿ ಎತ್ತಿಡೋದು ಅಂದ್ಕೊಂಡು ನಾನು ಬೀರು ಓಪನ್ ಮಾಡಿದೆ. ಅದೇ ಒಂದು ಮಧ್ಯಾಹ್ನ ಆಗಿಬಿಡ್ತು. ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು ತುಂಬ. ಅದು ಎಲ್ಲ ಸೀರೆ ಎಲ್ಲ ಮಡಚಿ
ತಿರ್ಗಾ ನನ್ನ ಮಗ ನಾನು ಕ್ಲೀನ್ ಮಾಡಿದ್ವು ಇದನ್ನು. ಕ್ಲೀನ್ ಮಾಡೋದ್ರ ಜೊತೆಗೆ ನಾನು ವೀಡಿಯೋ ಬೇರೆ ಮಾಡ್ತಾಯಿದ್ದೆ. ನನ್ನ ಮಗ ಮಾಡೋ ವೀಡಿಯೋನ ಅಂತಿದ್ದೆ. ಎಲ್ಲ ಮಡಚಿಕ್ಬೇಕು ಇವಾಗ. ನೋಡಿ ಇವನು ಮನ್ಗಿರೋದು ನೋಡಿ ಹೆಂಗೆ ಮನ್ಗವನೆ. ಇದೆಲ್ಲ ಸ್ಯಾರಿ ಎಲ್ಲ ನಮ್ಮ ಅಮ್ಮನ ಸ್ಯಾರಿ. ಇದು ನಮ್ಮ ಅಮ್ಮನ ಸ್ಯಾರಿನೇನಾ. ಇದು ಅಷ್ಟೇ, ಇದು ನನ್ನ ತಮ್ಮ ಕೊಡಿಸಿದಿತ್ತು ಮದರ್ಸ್ ಡೇಗೆ. ನಮ್ಮ ಅಮ್ಮಂದೇ ಸ್ಯಾರಿ ಇದೂ. ತುಂಬ ಚೆನ್ನಾಗಿತ್ತು. ಲೈಟ್ ವೆಯ್ಟ್ ಸೀರೆ ಇದು. ಮತ್ತು ಬ್ಲೌಸು ಮ್ಯಾಚಿಂಗ್ ಸೂಪರಾಗಿತ್ತು. ಚೆನ್ನಾಗಿದೆ ಸೀರೆ ಇದು. ತಗೊಂಡು ಆಗಲೇ ಒಂದು 2 ವರ್ಷ ಆಗಿರ್ಬೋದು. ಇದು ಸ್ಯಾರಿ ನನ್ನ ತಮ್ಮನ ಮದುವೆಗೆ ನಾನು ತಗೊಂಡಿದ್ದು ಸೀರೆ ಇದು. ನನಗೇನು ಇಷ್ಟ ಆಗಲಿಲ್ಲ ಈ ಸೀರೆ, ಆದರೆ ನಮ್ಮ ಅಮ್ಮ ತಂದಿತ್ತಲ್ಲ ಅಂತ ಉಟ್ಕೊಂಡಿದ್ದೆ ಅಷ್ಟೇ. ಇದು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಸೀರೆ. ಚೆನ್ನಾಗೈತೆ ನೋಡೋಕ್ಕೆ, ಆದರೆ ಬಾರ್ಡ್ರೆಲ್ಲ ದೊಡ್ಡದಾಗಿತ್ತು. ನನಗೇನು ಅದು ಇಷ್ಟ ಆಗಲಿಲ್ಲ. ಇನ್ನೊಂದು ಪಿಂಕ್ ಕಲರ್ ಸ್ಯಾರಿ ಇತ್ತು, ಅದು ಸೂಪರಾಗೈತೆ. ಇದು ಬೀರೆಲ್ಲ ಕ್ಲೀನ್ ಮಾಡಿತ್ತಾಯಿತು. ಮತ್ತು ನೋಡಿ ಇಲ್ಲಿ ಹಾಲಲ್ಲೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಎಲ್ಲ ಕ್ಲೀನ್ ಮಾಡ್ತಿತ್ತು ನಮ್ಮ ಅಮ್ಮನೇನ. ಈಚೆಗೆಲ್ಲ ಇದು ಟೇಬಲೆಲ್ಲ ತೊಳೆದು ಕ್ಲೀನ್ ಮಾಡ್ತು. ಟೇಬಲೆಲ್ಲ ತೊಳೆದು ನೀಟಾಗಿ ಒರೆಸಿ ನೀಟಾಗೆಲ್ಲ ನೋಡಿ ಈ ಥರ ಎಲ್ಲ ರೆಡಿ ಮಾಡಿತ್ತು. ತಿರ್ಗಾ ನಾನು ಅದಕ್ಕೆ ಮುದ್ದೆ ಮಾಡ್ತಾಯಿದ್ದೆ. ಸಾಂಬಾರಿತ್ತು. ಮಧ್ಯಾಹ್ನ ಎಲ್ಲ ಕೆಲಸ ಮಾಡಿ ಎಲ್ಲ ಸುಸ್ತಾಗಿತ್ತು ಅಂತ ಮುದ್ದೆ ಮಾಡು ಅಂತ ಹೇಳ್ತು ನಮ್ಮಮ್ಮ. ಅದಕ್ಕೆ ನಾನು ಮುದ್ದೆ ಮಾಡಿದ್ದೆ. ಇದು ಮುದ್ದೆ ನಾನು ಅಕ್ಕಿ ನುಚ್ಚಾಕಿ ಮುದ್ದೆ ಮಾಡ್ತಿರೋದು. ಅದಕ್ಕೆ ನಾನು ಇದನ್ನು ನೋಡೋಣ ಅಂತ ವೀಡಿಯೋ ಮಾಡಾಕಿದ್ದೀನಿ. ಆದರೆ ಇದನ್ನೇನು ಎಡಿಟ್ನೇನು ಮಾಡಿಲ್ಲ, ಅಂದರೆ ಫಾಸ್ಟ್ ಮಾಡಿದ್ದೀನಿ ಅಷ್ಟೇ. ಬರೀ ರಾಗಿ ಮುದ್ದೆನೂ ಮಾಡ್ತಾರೆ, ಆದರೆ ಬರೀ ರಾಗಿ ಮುದ್ದೆ ನಮ್ಮ ಮನೆಯವ್ರಿಗೆ ಯಾರಿಗೂ ಅದು ಇಷ್ಟ ಆಗೋಲ್ಲ. ನುಚ್ಚಕ್ಕಿ ಮುದ್ದೆ ಮಾಡಿದ್ರೆ ನಮ್ಮ ಮನೆಯವರಿಗೆಲ್ಲ ಇಷ್ಟ ಆಗೋದು. ಮನೆಯಲ್ಲಿ ಕ್ಲೀನಿಂಗು ಅಡುಗೆ ಎಲ್ಲ ಕೆಲಸ ಮಾಡುವಾಗಲೇ ಟೈಮ್ ಹೋಗ್ಬಿಡುತ್ತೆ, ಗೊತ್ತೇ ಆಗೋದಿಲ್ಲ. ಇದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ನಮ್ಮದಿದು ಹೊಸ ಚಾನಲ್ಲು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಮುದ್ದಿಗೆ ಮಸ್ಕ ಇತ್ತು, ಅದ್ರ ಜೊತೆ ನಾನು ಮುದ್ದೆ ಮಾಡಿದ್ದೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ಥರ ನಮ್ಮ ಸಿಂಪಲ್ ಡೇನ ಕಂಪ್ಲೀಟ್ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದೇ ರೀತಿ ರೊಟೀನ್ನ ಸ್ಟಾರ್ಟ್ ಮಾಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.